ಮೊನ್ನೆ ಕೇಳಿರಿ ನಮ್ಮನ್ನ. ಸರ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಅವರೇ, ಇವರು ನೀವು ಯಜಮಾನ್ರಾ? ಇವರು ವರ್ಕ್ ಮಾಡ್ತಾ ಇದ್ದಾರಾ? ಎನಿ ಟೈಮ್ ಇಲ್ಲ, ಹಾಂ, ಪಾರ್ಟ್ ಟೈಮು. ಹೌದಾ? ನೈಟ್ 7ರಿಂದ 9 ಗಂಟೆ 11 ಗಂಟೆ ಹಾಂ, ನಮ್ಮ ಬಾರ್ಬೆಂಡಿಂಗ್ ಕೆಲಸ. ಹಾಂ, ಟೈಮ್ ಇದ್ದ ಮಾಡ್ತೇವೆ. ಮನೆಯವರಿಗೆ ಆಫರ್ ಇದು. ಹೌದಾ? ಮಗ ಮಾಡ್ತಾನೆ. ಹಾಂ, ಈ ಮಾರ್ಕೆಟಿಂಗ್ ನೀವು ಮಾಡ್ತೀರಾ? ಮಾರ್ಕೆಟಿಂಗು ಮಾಡ್ತಿದ್ದೀವಿ. ಒಂದು ಅಂಗಡಿಗೆ ಹೋಗಿದ್ವಿ. ಅವ್ರೇನಂತಂದರೆ ಬೇರೆ ಲೋಕಲ್ ಕೊಡಿಬಿಡಿ, ನಮಗೆ ಕೊಡಿ. ಲೋಕಲ್ ಕೊಡೋಕೆ ಹೋದರೆ ಮತ್ತು ನಮ್ಮ ಅಂಗಡಿಗೆ ಹೊರತ ಬರುತ್ತೆ, ನಾವು ಅವ್ರಿಗೆ ಸೇಲ್ಸ್ ಮಾಡ್ತೇವೆ ಅಂದರು. ಒಂದು 2-3 ಅಂಗಡಿ ಪರ್ಚೇಸ್ ಮಾಡಿದ್ದೀವಿ. ಇನ್ನೂ ಇದೆ, ಆರ್ಡ್ರ್ ಇಲ್ಲದೆ ಇದೆ ನಮಗೆ. ಅದೇ ಮಿಷನ್ ಒಂಚೂರು ಏನೋ ನಮಗೆ ಹೊಸ್ತಲ್ಲ, ಕೈ ಟಚ್ ಆಗಿಲ್ಲ, ಇನ್ಮೇಲೆ ರೆಡಿ ಆದು. ಈಗ ಇಲ್ಲಿ ನೀವು ಪ್ರೊಡಕ್ಷನ್ ತೆಗ್ದಿದ್ದೆಲ್ಲ ಸಾಕಾಗಲ್ಲ ಕೊಡ್ಲಿಕ್ಕೆ, ಇಲ್ಲಿ ಕೊಡ್ಲಿಕ್ಕೆ ಆಗ್ತಿಲ್ಲ. ಈಗ ನೀವು ಇನ್ನೂ ಒಂದು ಮಿಷಿನ್ ಹಾಕೊಂಡ್ರು ಪ್ರೊಡಕ್ಷನ್ ಮಾಡಿ ಕೊಡ್ಬೋದು. ಮಾಡ್ಬೋದು. ಈಗ ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ ಸರ್ ನೀವು? ಎಲ್ಲಿಲ್ಲ, ಕೊಣಂದೂರೇ. ಕೊಣಂದೂರು ಸಿಟಿನೇ. ಯಾವ್ಯಾವ ಅಂಗಡಿ ಕೊಡ್ತಿದ್ದೀರಾ? ಕೊಣಂದೂರಲ್ಲಿ ಒಂದು ಸಂದೇಶ ಅಂತ ಆಟೋಮೊಬೈಲ್ಸು, ಮತ್ತೊಂದು ಹಾರ್ಡ್ವೇರು ಭಾನುಪ್ರಕಾಶ್ ಅಂತ, ಹಾರ್ಡ್ವೇರು. ಆಮೇಲೆ ಅದೇ ಹಾರ್ಡ್ವೇರೇ 3 ಅಂಗಡಿ ಇದು. 3 ಅಂಗಡಿ ಎಲ್ಲ ಕಬ್ಬಿಣದ ಅಂಗಡಿ ಇದ್ದಾರೆ. ಮತ್ತೊಂದು ಆಟೋಮೊಬೈಲ್ಸ್ ಇದೆ. ಇನ್ನು ಗ್ಯಾರೇಜ್ ಇಲ್ಲಿ ಶಿವಮೊಗ್ಗ ಅಂತ ಇದೆ. ಇದೇ 3-4-5 ಅಂಗಡಿ ಇದು ಅವರಿಗೆ ಕೊಟ್ಟಿದ್ದೀವಿ. ಒಟ್ಟಲ್ಲಿ ಈಗ ನೀವು ಬಾರ್ಬೆಂಡಿಂಗ್ ವರ್ಕ್ ಮಾಡ್ಕೊಂಡು ಬಂದು ಸಂಜೆ ಮೇಲೆ ಇದು ಕೆಲಸ ಮಾಡ್ತೀರಾ. ಈಗ ಮೇಡಮ್ ಅವರು ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ಇದನ್ನು ಮಾಡ್ತಾರೆ. ಈಗ ಅವರ ಮಗ, ನಿಮ್ಮ ಮಗ ಇವರು ನಿಖಿಲ್, ಇವರು ಹೊರಗಡೆ ಅವ್ರದ್ದು ಕೆಲಸ ಮುಗಿಸ್ಕೊಂಡು ಬಂದು ಇದ್ರಲ್ಲಿ ವರ್ಕ್ ಮಾಡ್ತಾರೆ. ಕಾಲೇಜಿಗೆ ಹೋಗ್ತಿದ್ದೀರಾ? ಹಾಂ ಹಾಂ. ಈ ಕಾಲೇಜಿಂದ ಬಂದು ಈ ವರ್ಕ್ ಮಾಡ್ತೀರಾ. ಒಟ್ಟಿನಲ್ಲಿ 3 ಜನನ ಅಡ್ಜಸ್ಟ್ ಮಾಡ್ಕೊಂಡು ಒಬ್ರು ತಪ್ಪ ಒಬ್ರು ವರ್ಕ್ ಮಾಡ್ತಾ ಇದ್ದೀರಾ. ಒಟ್ಟಿನಲ್ಲಿ ಇದ್ರಲ್ಲಿ ನೀವು ದುಡಿಮೆ ಮಾಡ್ಬೋದು ಅಂತ ಅನ್ಸುತ್ತಾ ನಿಮಗೆ? ಮಾಡ್ಬೋದು ಅಂದರೆ ಅದೇ ಕೈ ಟಚ್ ಆಗ್ತಿಲ್ಲಲ್ಲ, ಇನ್ನು ಸ್ವಲ್ಪ ದಿನ ಹೋದಂಗೂ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಒಟ್ಟು ಮಾರ್ಕೆಟಿಂಗ್ ಚೆನ್ನಾಗಿದೆ. ಹಾಂ, ಸರಿ ಸರಿ, ಆಯಿತು ಸರ್. ಓಕೆ, ನಮಸ್ತೆ.